ಕುರಿಗಳು ವಿಷಪೂರಿತ ಆಹಾರ ಮೇಯ್ದಿರುವ ಶಂಕೆ ವ್ಯಕ್ತವಾಗಿದೆ. ಗದಗದಲ್ಲಿ ಸುಮಾರು 80ಕ್ಕೂ ಹೆಚ್ಚು ಕುರಿಗಳ ಸಾವಾಗಿದೆ. ಕುರಿಗಳು ವಿಷಪೂರಿತ ಆಹಾರವನ್ನ ಮೇಯ್ದಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಗದಗದಲ್ಲಿ ಸುಮಾರು 80ಕ್ಕೂ ಹೆಚ್ಚು ಕುರಿಗಳ ಸಾವಾಗಿದೆ. ಹೊಳೆ ಇಟಕಿ ಗ್ರಾಮದ ಬಳಿ ಜಮೀನಿನಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ಶಿರಹಟ್ಟಿ ತಾಲೂಕಿನ ಹೊಳೆ ಇಟಕಿ ಗ್ರಾಮದಲ್ಲಿ ಈ ಒಂದು ದುರ್ಘಟನೆ ನಡೆದಿದೆ. ಬೆಳಗಾವಿಯ ಸಂಚಾರಿ ಕುರಿಗಾಹಿಗೆ ಸೇರಿದ್ದ ಕುರಿಗಳಿವು. ಚಿಕ್ಕೋಡಿಯ ಪದ್ಮಣ್ಣ ಪೂಜಾರಿಗೆ ಸೇರಿದಂತಹ ಕುರಿಗಳು ವಿಷಪೂರಿತ ಆಹಾರ ಮೇಯ್ದಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಏಕಾಏಕಿ ಈ ರೀತಿ ಸುಮಾರು 80ಕ್ಕೂ ಹೆಚ್ಚು ಕುರಿಗಳ ಸಾವಾಗಿದೆ. ಹೊಳೆ ಇಟಕಿ ಗ್ರಾಮದ ಬಳಿ ಜಮೀನಿನಲ್ಲಿ ಈ ಒಂದು ಘಟನೆ ನಡೆದಿದೆ. ಹಿಂಗೆ ಇಲ್ಲೇ ಇದು ಆಗ್ಯಾವ ಈಗ ಆದ್ಮೇಲೆ ಆಗಿಬಿಟ್ರು ಸ್ಪಾಟ್ನಾಗ ಏನಾಗೋ ನಮ್ಗೆ ಗೊತ್ತಲ್ಲ ರಾವ್ ಸಮಾನ ಅನ್ನೇ ಹಾಂ ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಏಕಾಏಕಿ ಈ ರೀತಿ 80 ಕುರಿಗಳ ಸಾವಾಗಿರುವಂಥದ್ದು ನೀವು ಕೂಡ ನೋಡ್ತಾ ಇದ್ದೀರಾ ಹೇಗೆ ಆ ಹೆಣದ ರಾಶಿ ಬಿದ್ದಿದೆ ಅಂತ. ಕುರಿಗಳ ಮೃತದೇಹ ಇದು. ಏಕಾಏಕಿ ಈ ರೀತಿ 80 ಕುರಿಗಳು ಸಾವನ್ನಪ್ಪಿದ್ದಾವೆ. ಹೀಗಾಗಿ ಕುರಿಗಳು ವಿಷಪೂರಿತ ಆಹಾರವನ್ನ ಮೇಯ್ದಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಹೊಳೆ ಇಟಕಿ ಗ್ರಾಮದ ಬಳಿ ಜಮೀನಿನಲ್ಲಿ ಈ ಒಂದು ದುರ್ಘಟನೆ ನಡೆದು ಹೋಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಫಾರೂಕ್. ಇನ್ನು ಗದಗದಲ್ಲಿ ಸುಮಾರು 80ಕ್ಕೂ ಹೆಚ್ಚು ಕುರಿಗಳ ಸಾವಾಗಿದೆ, ಏನ್ ಕಾರಣ ಅಂತ? ಹೌದು ಸಿಂಚನ, ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಹೊಳೆಯಿಟಗಿ ಗ್ರಾಮದ ಹೊರವಲಯದಲ್ಲಿ ಈ ಕುರಿಗಾಯಿಗಳು ತಂಗಿರ್ತಾರೆ. ಆದ್ರೆ ನಿನ್ನೆ ಇಡೀ ದಿನ ಅವರು ಕುರಿಗಳನ್ನ ಮೇಯಿಸ್ಕೊಂಡು ಮರಳಿ ಅವರ ಜಮೀನಿಗೆ ಏನ್ ಬರ್ತಾರೆ, ಜಮೀನಿಗೆ ಬಂದಲ್ಲಿ ಸ್ಟೇ ಆಲ್ಟ್ ಆಗಿರ್ತಾರೆ. ಆ ಸಮಯದಲ್ಲಿ ಏಕಾಏಕಿ ಸುಮಾರು ಒಂದು 80ಕ್ಕೂ ಹೆಚ್ಚು ಕುರಿಗಳು ಹಿಂಡಾಗಿ ಸತ್ತು ಬಿದ್ದಿರುವಂತ ಘಟನೆ ನಡೆಯುತ್ತೆ. ಇದಕ್ಕೆ ಮೂಲ ಕಾರಣ ಏನು ಅನ್ನುವಂಥದ್ದು ಇನ್ನೂ ಈ ತನಕ ತಿಳಿದು ಬಂದಿಲ್ಲ. ಆದ್ರೆ ಇವರೇನು ಇಡೀ ದಿನ ಆಹಾರನ ಮೇಯಿಸ್ಲಿಕ್ಕೆ ಹೋಗಿದ್ರು. ಹಾಗಾಗಿ ಅಲ್ಲಿ ಆಹಾರ ತಿಂದ ಸಮಯದಲ್ಲಿ ವಿಷಪೂರಿತ ಆಹಾರ ಏನಾದ್ರೂ ತಿಂದಿರಬಹುದಾ, ಹಾಗಾಗಿ ಫುಡ್ ಪಾಯ್ಸನ್ ಆಗಿರಬಹುದು ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಅದರ ಹೊರತಾಗಿ ಯಾವ ಮೂಲ ಕಾರಣ, ಕುರಿಗಳ ಸಾವಿಗೆ ಮೂಲ ಕಾರಣ ಕಂಡು ಬರ್ತಾ ಇಲ್ಲ. ಜೊತೆಗೆ ಬೆಳಗಾವಿ ಜಿಲ್ಲೆ ಆ ಭಾಗದಿಂದ ಏನು ಇವರು ಸಂಚಾರಿ ಕುರಿಗಳು ಬರ್ತಾರೆ, ಇವತ್ತು ಇಲ್ಲಿ ಈ ಒಂದು ಗ್ರಾಮ ಆಗಿದ್ರೆ ಮತ್ತೆ ಅವರು ಒಂದು ವಾರ 10 ದಿನ 15 ದಿನ ನಂತರ ಮತ್ತೊಂದು ಬೇರೆ ಕಡೆ ಶಿಫ್ಟ್ ಆಗುವಂತ ಅವರ ಒಂದು ಕೆಲಸ ಇರುತ್ತೆ. ಆದ್ರೆ ಚಿಕ್ಕೋಡಿಗೆ ಪದ್ಮಣ್ಣ ಪೂಜಾರಿ ಅನ್ನುವಂಥವ್ರಿಗೆ ಸೇರಿರ್ತಕ್ಕಂಥ ಒಂದು ಕುರಿಗಳ ಹಿಂಡಿದು. ಇದರಲ್ಲಿ ಒಂದು 80ಕ್ಕೂ ಹೆಚ್ಚು ಕುರಿಗಳು ಏಕಾಏಕಿ ಈ ರೀತಿ ಇಂತಹ ದುರ್ಘಟನೆ ನಡೆದಿರೋದ್ರಿಂದ ಒಂದು ರೀತಿ ಕುರಿ ಮಾಲೀಕ ಆತಂಕಕ್ಕೆ ಒಳಗಾಗಿದ್ದಾನೆ. ಹಾಗಾಗಿ ಸರ್ಕಾರ ಸ್ಪಂದಿಸಲಿ, ಸೂಕ್ತ ಪರಿಹಾರ ಕೊಡ್ಲಿ ಅನ್ನುವಂಥದ್ದು ಕುರಿ ಮಾಲೀಕನ ಒಂದು ಒತ್ತಾಯ ಆಗಿದೆ. ಸಿಂಚನ, ಫಾರೂಕಿನು ಈ ಹಿಂದೆ ಈ ರೀತಿಯಾದಂತಹ ಘಟನೆಗಳು ನಡೆದಿತ್ತಾ ಈ ಒಂದು ಪ್ರದೇಶದಲ್ಲಿ, ಹೇಗೆ ಅಂತ? ಇಲ್ಲ, ಈ ಭಾಗದಲ್ಲಿ ಅಂದ್ರೆ ಶಿರಹಟ್ಟಿ ತಾಲೂಕು ಈ ಭಾಗದಲ್ಲಿ ಇಂತಹ ಘಟನೆ ಏನು ಸಂಭವಿಸಿರಲಿಲ್ಲ. ಸಾಮಾನ್ಯವಾಗಿ ಕುರಿಗಳು ಅವರು ಹಿಂಡೇನು ಬಂದಿರುತ್ತೆ, ಅಲ್ಲಿ 1-2 ಏನೋ ಅಚಾನಕ್ ಇದರಿಂದ ಘಟನೆಯಿಂದ ಆಗಿರುತ್ತೆ. ಆದ್ರೆ ಏಕಾಏಕಿ ಇಷ್ಟು 80ಕ್ಕೂ ಹೆಚ್ಚು ಕುರಿಗಳು ಒಂದ್ ರೀತಿ ಹಿಂಡಾಗಿ ಸತ್ತಿರೋದು ಇದು ಒಂದು ರೀತಿ ಮೊದಲನೇ ಘಟನೆ. ಹಾಗಾಗಿ ಕುರಿಗಾಯಿಗಳಲ್ಲಿ ಕೂಡ ಒಂದು ರೀತಿ ಆತಂಕ ಕಾಡ್ತಾ ಇದೆ. ಯಾಕಂದ್ರೆ ಆ ಭಾಗದಲ್ಲಿ ಅಂತ ವಿಷಪೂರಿತ ಆಹಾರ ಏನಾದ್ರೂ ಅಂತ ವಿಷಪೂರಿತ ಆಹಾರ ಏನ್ ತಿಂತು ಅನ್ನುವಂಥದ್ದು. ಯಾಕಂದ್ರೆ ಆ ಬೆಳಗಾವಿ, ಮಹಾರಾಷ್ಟ್ರ, ಚಿಕ್ಕೋಡಿ ಭಾಗದ ಸಂಚಾರಿ ಕುರಿಗಾಯಿಗಳು ಈ ದಿನಮಾನಗಳಲ್ಲಿ ಈ ಭಾಗ ಅಂದ್ರೆ ಗದಗ ಜಿಲ್ಲೆ, ಕೊಪ್ಪಳ, ಬಳ್ಳಾರಿ, ರಾಯಚೂರು ಈ ಭಾಗಕ್ಕೆ ಬರೋದು ಸಾಮಾನ್ಯ. ಜೊತೆಗೆ ಗದಗ ಜಿಲ್ಲೆಯಲ್ಲಿ ಕಪ್ಪತಗುಡ್ಡ ಇರೋದ್ರಿಂದ ಇಲ್ಲಿ ಒಂದು ರೀತಿ ಅವರಿಗೆ ಹೆಚ್ಚಾಗಿ ಕುರಿ ಮೇಯಿಸ್ಲಿಕ್ಕೆ ಅವಕಾಶ ಇರುತ್ತೆ ಅನ್ನೋ ದೃಷ್ಟಿಯಿಂದ ಈ ನಮ್ಮ ಗದಗ ಜಿಲ್ಲೆ ಭಾಗದಲ್ಲಿ ಬರ್ತಾ ಇರ್ತಾರೆ. ಆದ್ರೆ ಇದು ಈ ರೀತಿ ಒಂದು ರೀತಿ ಈ ದುರ್ಘಟನೆ ನಡೆದಿರೋದು ಮೊದಲನೇ ಬಾರಿ ಅಂತಾನೆ ಹೇಳ್ಬೋದು. ಸಿಂಚನ, ಫಾರೂಕಿನು ಈ ಸಾವಿಗೆ ನಿಖರ ಕಾರಣ ಏನು ಅಂತ ತಿಳಿಯೋಕೆ ಪಶು ವೈದ್ಯರು ಏನಾದ್ರು ಮುಂದಾಗಿದ್ದಾರಾ? ಏನಾದ್ರು ಟೆಸ್ಟ್ಗಳನ್ನ ಮಾಡೋದಕ್ಕೆ ಹೇಗೆ ಅಂತ? ಹೌದು ಸಿಂಚನ, ಏನಂದ್ರೆ ಇದು ನಿನ್ನೆ ರಾತ್ರಿ ಆಗಿರುವಂತ ಘಟನೆ. ರಾತ್ರಿನೇ ಅಲ್ಲಿ ಅಧಿಕಾರಿಗಳು ಭೇಟಿ ನೀಡುವಂತ ಒಂದು ಸಂಭವ ಕೂಡ ಇತ್ತು. ಆದ್ರೆ ಈಗಿನ ತನ ಏನು ಅಧಿಕಾರಿಗಳು ಇರ್ತಾರೆ ಬಂದು ಅವರಿಗೆ ಭೇಟಿ ನೀಡಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರ ನಿಖರ ಒಂದು ಕಾರಣ ತಿಳಿದು ಬರುತ್ತೆ. ಆದ್ರೆ ಅಧಿಕಾರಿಗಳು ಸಹ ಅಲ್ಲಿ ಒಂದು ಪ್ರೊಸೆಸ್ ನಲ್ಲೇ ಇದ್ದಾರೆ. ಸಿಂಚನ, ಓಕೆ, ಥ್ಯಾಂಕ್ ಯು ಫಾರೂಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದ್ರದ್ದು ಏನು ತಿಂದ ಏನು ಬಿಡೋತ್ತಲ್ಲ.